ಸಹೋದರ ಸಹೋದರಿಯರೇ, ನಮ್ಮ ಪೂರ್ವಿಕರ ಬಗ್ಗೆ, ವಿಶೇಷವಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಬದುಕಿದ್ದ ಮುಸ್ಲಿಂ ಉಮ್ಮತ್ತಿನ ಒಂದನೆಯ ತಲೆಮಾರಿನ ಬಗ್ಗೆ, ಖೈರುಲ್ ಕುರೂನಿ ಕರ್ನಿ, ಅತ್ಯಂತ ಶ್ರೇಷ್ಠವಾದ ತಲೆಮಾರು ನನ್ನ ತಲೆಮಾರು ಎಂದಲ್ಲಾಹನ ಪ್ರವಾದಿ ಹೇಳಿದ್ದ. ಆ ತಲೆಮಾರಿನ ಬಗ್ಗೆ ನಾವು ಬಹಳ ಹೆಮ್ಮೆ ಪಡುವವರು. ಆ ತಲೆಮಾರಿನ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಬಹಳ ಅಭಿಮಾನ ಇದೆ. ಯಾಕೆಂದರೆ ಅವರು, ಆ ತಲೆಮಾರು, ಅಲ್ಲಾಹನ ಪ್ರವಾದಿಯ ಜೊತೆ ಬದುಕಿದ್ದ ಆ ಜನರೇಷನ್, ಸಹಾಬೆ ಕಿರಾಮ್, ಅವರು ಸಮಾಜದ ಲೀಡರ್ಸ್ಗಳಾಗಿದ್ದರು, ನಾಯಕರಾಗಿದ್ದರು. ಅವರು ಈ ಜಗತ್ತಿನಲ್ಲಿ ಬಹಳ ದೊಡ್ಡ ವಿಜಯಿಗಳಾಗಿದ್ದರು. ಸಹೋದರ ಸಹೋದರಿಯರೇ, ಅವರು ನಾಯಕರಾಗಲು, ಅವರು ಜಗತ್ತಿನಲ್ಲಿ ವಿಜಯಿಗಳಾಗಲು ಕಾರಣಗಳೇನು? ಖಂಡಿತವಾಗಿಯೂ ಅವರ ಈಮಾನಿನ ಶಕ್ತಿ, ಅಲ್ಲಾಹನ ಬಗ್ಗೆ ಇದ್ದ ಭಯ, ಅಲ್ಲಾಹನೊಂದಿಗೆ ಅವರಿಗಿದ್ದ ಸಂಬಂಧ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗಿದ್ದ ಪ್ರೀತಿ, ಪ್ರೇಮ, ಪ್ರವಾದಿಯವರ ಅನುಸರಣೆ, ಇವೆಲ್ಲವೂ ಅವರ ವಿಜಯಕ್ಕೆ ಖಂಡಿತವಾಗಿಯೂ ಕಾರಣಗಳಾಗಿತ್ತು. ಆದರೆ ಅದು ಮಾತ್ರ ಅಲ್ಲ ಅವರ ವಿಜಯಕ್ಕೆ ಇರುವ ಕಾರಣಗಳು. ಇದೆಲ್ಲವೂ ಇರುವುದರ ಜೊತೆಗೆ ಅವರ ವಿಜಯಕ್ಕೆ ಒಂದನೆಯ ಕಾರಣ ಅವರ ಈಮಾನ್ನ ಶಕ್ತಿ, ಅವರ ತಕ್ವಾದ ಶಕ್ತಿ, ಖಂಡಿತ. ಆದರೆ ಅದು ಮಾತ್ರ ಅಲ್ಲ ಅವರ ವಿಜಯಕ್ಕೆ ಇದ್ದ ಕಾರಣ. ತಕ್ವಾದ ಜೊತೆ, ಈಮಾನಿನ ಜೊತೆ, ಇಖ್ಲಾಸಿನ ಜೊತೆಗೆ ಅವರು ಅಸಾಧಾರಣವಾದ ಯೋಗ್ಯತೆ ಇರುವವರು, ಅರ್ಹತೆ ಇರುವವರು, ಸಾಮರ್ಥ್ಯ ಇರುವವರು ಆಗಿದ್ದರು. ಅವರ ವಿಜಯದ ಮಾನದಂಡ, ನೀವು ವಿಜಯಿಗಳಾಗಬೇಕಾದರೆ, ಒಬ್ಬ ವ್ಯಕ್ತಿ, ಒಂದು ಸಮೂಹ, ಒಂದು ಸಮುದಾಯ ಅದು ವಿಜಯ ಗಳಿಸಬೇಕಾದರೆ ಅದಕ್ಕೆ ಈಮಾನಿನ ಶಕ್ತಿ ಇರುವುದರ ಜೊತೆಗೆ ಆ ಜನತೆಗೆ, ಆ ವ್ಯಕ್ತಿಗೆ ಅರ್ಹತೆಗಳು ಇರಬೇಕು, ಯೋಗ್ಯತೆ ಇರಬೇಕು, ಸಾಮರ್ಥ್ಯ ಇರಬೇಕು. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಸತ್ಯವಿಶ್ವಾಸಿಗಳ ಅರ್ಹತೆಯನ್ನು, ಅವರ ಯೋಗ್ಯತೆಯನ್ನು ಹೆಚ್ಚಿಸಲು, ಅವರನ್ನು ಎಕ್ಸ್ಪರ್ಟ್ಗಳನ್ನಾಗಿ ಮಾಡಲು ಹಲವು ವಿಷಯಗಳನ್ನು ಕುರ್ಆನ್ನಲ್ಲಿ ಕಲಿಸಿಕೊಟ್ಟಿದ್ದಾನೆ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರ ಇತಿಹಾಸ ಇದೆ ಕುರ್ಆನ್ನಲ್ಲಿ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರನ್ನು ಫರೋವನ ಬಳಿಗೆ ಕಳುಹಿಸಿಕೊಡಲಾಗುತ್ತದೆ. ಫರೋವನ ಬಳಿಗೆ ಸತ್ಯದ ಸಂದೇಶದೊಂದಿಗೆ, ವಿಮೋಚನೆಯ ಸಂದೇಶದೊಂದಿಗೆ ಫರೋವನ ಬಳಿಗೆ ಹೋಗುವ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನೊಂದಿಗೆ ಒಂದು ಬೇಡಿಕೆಯನ್ನು ಇಡುತ್ತಾರೆ. ವ ಅಖೀ ಹಾರೂ, ಅಲ್ಲಾಹನೊಂದಿಗೆ ಇಡುವ ಬೇಡಿಕೆ ಏನೆಂದರೆ, ವ ಅಖೀ ಹಾರೂನ ಹುವ ಅಫ್ಸಹು ಮಿನ್ನಿ, ಅಲ್ಲಾಹನೇ, ನನ್ನ ಜೊತೆಗೆ ನನ್ನ ಸಹೋದರನಾದ ಹಾರೂನ್ರನ್ನು ನೀನು ಕಳುಹಿಸಿಕೊಡ್ಬೇಕು. ಯಾಕೆಂದರೆ ಹಾರೂನಿಗೆ ನನಗಿಂತ ಹೆಚ್ಚು ಮಾತಾಡುವ ಸಾಮರ್ಥ್ಯ ಇದೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ನನಗಿಂತ ಹೆಚ್ಚು ಸಾಮರ್ಥ್ಯ ಇದೆ ಹಾರೂನ್ರಿಗೆ. ಆದ್ದರಿಂದ ಹಾರೂನ್ರನ್ನು ನನ್ನ ಜೊತೆ ಕಳುಹಿಸಬೇಕು. ಇದು ಯಾರು ಕೇಳ್ತಾ ಇರುವುದು? ಮೂಸಾ ಅಲೈಹಿ ಸಲಾತು ವಸ್ಸಲಾಂ. ಮೂಸಾ ಒಬ್ಬ ಪ್ರಬಲ ಪ್ರವಾದಿ ಸಹೋದರರೇ. ಮೂಸಾ ಅಲೈಹಿ ಸಲಾತು ವಸ್ಸಲಾಮಿಗೆ ಈಮಾನ್ಯ ಶಕ್ತಿ ಇದೆ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರಿಗೆ ಅಪಾರವಾದ ಬುದ್ಧಿಶಕ್ತಿ ಇದೆ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರಿಗೆ ಎಲ್ಲ ವಿಷಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬ ಅರಿವು ಇದೆ, ವಿವೇಕವೂ ಇದೆ. ಮೂಸಾ ಅಲೈಹಿ ಸಲಾತು ವಸ್ಸಲಾಮರಿಗೆ ಅಲ್ಲಾಹನಿಂದ ನೇರವಾದ ವಹಿಯಿನ ಶಕ್ತಿ ಇದೆ. ಇದೆಲ್ಲವೂ ಇರುವ ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಫರೋವನ ಬಳಿಗೆ ಹೋಗುವಾಗ ಮೂಸಾ ಆಲೋಚಿಸ್ತಾರೆ, ಇದು ಮಾತ್ರ ಸಾಕಾಗುವುದಿಲ್ಲ, ಇದೆಲ್ಲವೂ ಇರುವುದರ ಜೊತೆಗೆ ಜನರ ಜೊತೆ ಮಾತಾಡಬೇಕು, ಜನರಿಗೆ ವಿಷಯಗಳನ್ನು ಕನ್ವಿನ್ಸ್ ಮಾಡಬೇಕು, ಜನರಿಗೆ ವಿಷಯಗಳನ್ನು ತಿಳಿಸಿಕೊಡಬೇಕು. ಅದಕ್ಕೆ ವಿಶೇಷವಾದ ಮಾತುಗಾರಿಕೆಯ ಸಾಮರ್ಥ್ಯ ಅಗತ್ಯ ಇದೆ.
ಅದಕ್ಕೆ ವಿಶೇಷವಾದ ಕಮ್ಯುನಿಕೇಶನ್ ನ ಸ್ಕಿಲ್ ಅಗತ್ಯ ಇದೆ. ವ ಅಖಿ ಹಾರೂನ ಹುವ ಅಫ್ಸಹು ಮಿನ್ನಿ, ಅಲ್ಲಾಹನೇ ನನ್ನ ಜೊತೆ ನೀನು ಹಾರೂನ್ರನ್ನು ಕಳುಹಿಸಿಕೊಡ್ಬೇಕು. ಯಾಕೆಂದರೆ ಹಾರೂನ್ರಿಗೆ ಅಪಾರವಾದ ವಾಕ್ಚಾತುರ್ಯ ಇದೆ, ಹಾರೂನ್ರಿಗೆ ಅಪಾರವಾದ ಸಂವಹನ ನಡೆಸುವ ಸಾಮರ್ಥ್ಯ ಇದೆ. ಆದ್ದರಿಂದ ಹಾರೂನ್ರನ್ನು ನನ್ನ ಜೊತೆ ಕಳುಹಿಸಿಕೊಡು ಎಂದು ಮೂಸಾ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹನೊಂದಿಗೆ ಪ್ರಾರ್ಥಿಸು. ಅಂದರೆ ಸಹೋದರರೇ, ನೀವು ಸಕ್ಸಸ್ ಆಗಬೇಕಾದರೆ, ನೀವು ವಿಜಯಿಗಳಾಗಬೇಕಾದರೆ ನಿಮಗೆ ಈಮಾನ್, ತಕ್ವಾ, ಇಲ್ಮ್ ಇದೆಲ್ಲವಿರುವುದರ ಜೊತೆಗೆ ನಿಮಗೆ ಅರ್ಹತೆ, ಸಾಮರ್ಥ್ಯ, ಯೋಗ್ಯತೆ ಇದೆಲ್ಲವೂ ಇರಬೇಕು. ಬನು ಇಸ್ರಾಯೇಲ್ ಸಮುದಾಯ ತಮ್ಮ ಪ್ರವಾದಿಯೊಂದಿಗೆ ನಮಗೊಬ್ಬ ನಾಯಕ ಬೇಕು ಅಂತ ಬೇಡಿಕೆ ಇಡುತ್ತಾರೆ. ಯುದ್ಧ ಮಾಡಲಿಕ್ಕೆ, ಶತ್ರುಗಳೊಂದಿಗೆ ಯುದ್ಧ ಮಾಡಲಿಕ್ಕೆ ನಮಗೊಬ್ಬ ನಾಯಕ ಬೇಕು, ನಮಗೊಬ್ಬ ಲೀಡರ್ ಬೇಕು. ವಕಾಲ ನಬಿಯುಹುಂ ಇನ್ನಲ್ಲಾಹ ಕದ್ ಬಅಸ ಲಕುಂ ತಾಲೂತ ಮಲಿಕ. ಅಲ್ಲಾಹ್ ಹೇಳಿದ, ಅವರಿಗೆ ನಾನು ತಾಲೂತರನ್ನು ಲೀಡರ್ ಅನ್ನಾಗಿ ಮಾಡುತ್ತಾ ಇದ್ದೆ. ಅವರಿಗೆ ಪ್ರವಾದಿ ಇದ್ದಾರೆ, ಅವರ ಜೊತೆ ಒಬ್ಬ ಪ್ರವಾದಿ ಇದ್ದಾರೆ. ಪ್ರವಾದಿ ಇರುವುದರ ಜೊತೆಗೆ ಅವರೊಬ್ಬ ಲೀಡರ್ನ ಬಗ್ಗೆ ಬೇಡಿಕೆ ಇಡುತ್ತಾರೆ. ಅಲ್ಲಾಹು ಅವರಿಗೆ ಒಬ್ಬರು ಲೀಡರ್ ಅನ್ನ ಮಾಡೋದಿಲ್ಲ. ಲೀಡರ್ ಯಾರು? ತಾಲೂತ್ ಎಂಬ ಮನುಷ್ಯನನ್ನು ನಾನು ಲೀಡರ್ ಮಾಡಿದ್ದೇನೆ. ಕಾಲು ಅನ್ನ ಯಕೂನ್ ಲಹುಲ್ ಮುಲ್ಕು ಅಲೈನಾ ವ ನಹನು ಅಹqqu ಬಿಲ್ ಮುಲ್ಕಿ ಮಿನ್ಹು ವ ಲಮ್ ಯು'ತ ಸಅತಂ ಮಿನಲ್ ಮಾಲ್. ಅದು ಬನು ಇಸ್ರಾಯೇಲ್ ಸಮುದಾಯಕ್ಕೆ ಇಷ್ಟ ಆಗಲಿಲ್ಲ. ಅವರು ಹೇಳಿದ್ರು, ಅದೇಗೆ ತಾಲೂತ್ ನಾಯಕ ಆಗುವುದು ಹೇಗೆ? ಅವರ ಕೈಯಲ್ಲಿ ಸಂಪತ್ತಿಲ್ಲ, ಅವರಿಗೆ ರಾಜ ಅರಸ ಕುಟುಂಬದ ಪರಂಪರೆ ಇಲ್ಲ ಅವರಿಗೆ. ಅವರು ಹೇಗೆ ಲೀಡರ್ ಆಗ್ತಾರೆ? ಅವರು ಹೇಗೆ ನಾಯಕ ಆಗ್ತಾರೆ? ಕಾಲ ಇನ್ನಲ್ಲಾಹ ಅಸ್ತಫಾಹು ಅಲೈಕುಂ ವಜಾದಹು ಬಸ್ತತನ್ ಫಿಲ್ ಇಲ್ಮಿ ವಲ್ ಜಿಸ್ಮ್. ಅಲ್ಲಾಹು ಹೇಳು, ನಿಮಗೆ ನಾನು ತಾಲೂತರನ್ನು ನಾಯಕನನ್ನಾಗಿ ಮಾಡಿದ್ದೇನೆ. ಯಾಕೆಂದರೆ ತಾಲೂತರಿಗೆ ಬೌದ್ಧಿಕವಾದ ಜ್ಞಾನ ಇದೆ ಮತ್ತು ಶಾರೀರಿಕ ಶಕ್ತಿ ಇದೆ. ಅಲ್ಲಾಹು ಒಬ್ಬ ಲೀಡರ್ಗೆ ಇರುವ ಕ್ವಾಲಿಟಿ ಹೇಳುವುದು ಸಹೋದರ, ಒಬ್ಬ ಲೀಡರ್ಗೆ ಇರಬೇಕಾದ ಕ್ವಾಲಿಟಿ ಹೇಳುವುದು. ಯುದ್ಧಕ್ಕೆ ನಾಯಕತ್ವ ಕೊಡಬೇಕಾದ ವ್ಯಕ್ತಿಗೆ ತಾಲೂತನ್ನು ನಾನು ಆಯ್ಕೆ ಮಾಡಿದ್ದು. ಯಾಕೆಂದರೆ ತಾಲೂತಿಗೆ ಬಸ್ತತನ್ ಫಿಲ್ ಇಲ್ಮಿ ವಲ್ ಜಿಸ್ಮ್, ಅವರಿಗೆ ಆಳವಾದ ಅರಿವಿದೆ, ಒಳನೋಟ ಇದೆ, ಅದರ ಜೊತೆಗೆ ಅಪಾರವಾದ ಶಾರೀರಿಕ ಶಕ್ತಿ ಮತ್ತು ಸಾಮರ್ಥ್ಯ ಇದೆ. ಆದ್ದರಿಂದಲೇ ನಾನು ತಾಲೂತರನ್ನು ನಿಮ್ಮ ನಾಯಕನನ್ನಾಗಿ ಮಾಡಿದ್ದೇನೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸಮುದಾಯಕ್ಕೆ ಅಲ್ಲಾಹು ತಿಳಿಸಿಕೊಡ್ತಾನೆ. ಅಂದರೆ ಸಹೋದರರೇ, ಒಬ್ಬ ವ್ಯಕ್ತಿ ವಿಜಯ ಗಳಿಸಬೇಕಾದರೆ, ಒಂದು ಸಮುದಾಯ, ಒಂದು ಸಮೂಹ ಅದು ಯಶಸ್ಸು ಗಳಿಸಬೇಕಾದರೆ ಅದಕ್ಕೆ ಈಮಾನ್ನ ಶಕ್ತಿ ಇರುವುದರ ಜೊತೆಗೆ ಅಪಾರವಾದ ಸಾಮರ್ಥ್ಯ, ಅಪಾರವಾದ ಯೋಗ್ಯತೆ, ಅರ್ಹತೆ ಇದೆಲ್ಲವೂ ಇರುವಾಗ ಮಾತ್ರ ಒಬ್ಬ ವ್ಯಕ್ತಿಯೋ ಒಂದು ಸಮುದಾಯವೋ ವಿಜಯ ಗಳಿಸ್ತದೆ. ಅರ್ಹತೆಗಳ ಪೈಕಿ ಅತ್ಯಂತ ದೊಡ್ಡ ಅರ್ಹತೆ ಯಾವುದೆಂದರೆ ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಎಂಬುದು ಒಬ್ಬ ಮನುಷ್ಯನಿಗೆ ಇರಬೇಕಾದ ಅತಿ ದೊಡ್ಡ ಅರ್ಹತೆ. ಅಲ್ಲಾಹನ ದೀನ್ ಅಕ್ಕಲ್ನ ದೀನ್ ಅಂತ ಹೇಳುದು. ಇಸ್ಲಾಂ ಅಂದರೆ ಅದು ಅಕ್ಕಲ್ನ ದೀನ್, ಅದು ಬುದ್ಧಿ ಇರುವವರ ದೀನ್, ಅದು ಬುದ್ಧಿಯ ದೀನ್. ಅದು ಪವಿತ್ರ ಕುರ್ಆನ್ನಲ್ಲಿ ಹಲವು ಕಡೆಗಳಲ್ಲಿ ಅಫಲಾ ತಾಕಿಲೂನ್ ಉಲುಲ್ ಅಲ್ಬಾಬ್ ಯತಫಕ್ಕರೂನ್ ಲಅಲ್ಲಕುಂ ತಾಕಿಲೂನ್. ಅಲ್ಲ, ನೀವು ಆಲೋಚಿಸುವುದಿಲ್ಲವೇ? ನೀವು ಬುದ್ಧಿ ಉಪಯೋಗಿಸುವುದಿಲ್ಲವೇ? ನೀವು ಯೋಚಿಸುವುದಿಲ್ಲವೇ? ಮನುಷ್ಯನ ಬುದ್ಧಿಯನ್ನು ಉಪಯೋಗಿಸಲು, ನಿರಂತರವಾಗಿ ಆಲೋಚಿಸಲು ಆಹ್ವಾನವನ್ನು ಕೊಟ್ಟ ಗ್ರಂಥ ಕುರ್ಆನ್. ನಿರಂತರವಾಗಿ ಸುಮಾರು 50 ಕಡೆಗಳಲ್ಲಿ ಪವಿತ್ರ ಕುರ್ಆನ್ನಲ್ಲಿ ಈ ಪದಗಳಿವೆ. ನೀವು ಯಾಕೆ ಆಲೋಚಿಸುವುದಿಲ್ಲ? ನೀವು ಯಾಕೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ತಾ ಇಲ್ಲ? ನೀವು ಯಾಕೆ ಯೋಚಿಸ್ತಾ ಇಲ್ಲ? ಹೀಗೆ ಮನುಷ್ಯನ ಆಲೋಚನೆಯನ್ನು, ಮನುಷ್ಯನ ಯೋಚನೆಗಳನ್ನು ಬಡಿದಬ್ಬಿಸುವ ಮಾರ್ಗದರ್ಶನ ಮಾಡಿತ್ತು ಪವಿತ್ರ ಕುರ್ಆನ್. ಅಂದ್ರೆ ಒಬ್ಬ ವ್ಯಕ್ತಿಗೆ ಇರುವ ಅತ್ಯಂತ ದೊಡ್ಡ ಅರ್ಹತೆ ಬುದ್ಧಿ.
ಹಿಕ್ಮತ್ ಅಂತ ಒಮಯ್ಯುತ್ತಲ್ ಹಿಕ್ಮತ್ತ ಫಕದ್ ಊತಿಯ ಖೈರನ್ ಕಸೀರ. ಒಬ್ಬನಿಗೆ ಹಿಕ್ಮತ್ ಇರುವುದಾದರೆ ಅವನಿಗೆ ಧಾರಾಳ ಒಳಿತನ್ನು ನೀಡಲಾಯಿತು ಎಂದು ಅಲ್ಲಾಹ್ ಹೇಳು. ಹಿಕ್ಮತ್ ಅಂದರೇನು? ಯಾವ ಕೆಲಸ ಯಾವಾಗ ಹೇಗೆ ಮಾಡಬೇಕು ಅಂತ ಗೊತ್ತಿರುವುದಕ್ಕೆ ಹಿಕ್ಮತ್ ಅಂತ ಹೇಳು. ಯಾವ ಕೆಲಸ ಯಾವಾಗ ಹೇಗೆ ಮಾಡಬೇಕು, ಈ ವಿವೇಕಕ್ಕೆ ಹೇಳುವುದು ಹಿಕ್ಮತ್ ಅಂತ. ಒಮಯ್ಯುತ್ತಲ್ ಹಿಕ್ಮತ್ತ, ನಮಗಿಲ್ಲದೆ ಇರುವುದು ಅದುವೇ. ಯಾವ ಕೆಲಸ ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ವಿಷಯ ಯಾವಾಗ ಮಾತಾಡಬೇಕು ಅಂತ ಗೊತ್ತಿಲ್ಲ, ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಒಮಯ್ಯುತ್ತಲ್ ಹಿಕ್ಮತ್ತ ಫಕದ್ ಊತಿಯ ಖೈರನ್ ಕಸೀರ. ಒಬ್ಬನಿಗೆ ಹಿಕ್ಮತ್ ನೀಡಲ್ಪಟ್ಟರೆ ಅವನಿಗೆ ಧಾರಾಳ ಒಳಿತು ನೀಡಲ್ಪಟ್ಟಿತು ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು. ಆದ್ದರಿಂದ ಸಹೋದರರೇ, ನಾವು ಅರ್ಹತೆ ಇರುವ ಒಂದು ಸಮುದಾಯ ಆಗಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಗಳಿಗೆ ಕೊಟ್ಟ ತರಬೇತಿ ಹಾಗೆ. ಅವರಿಗೆ ಈಮಾನೆ ತಕ್ವ ಮಾತ್ರ ಕಲಿಸಿದ್ದು ಅಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅತ್ಯಂತ ಅರ್ಹತೆ ಇರುವವರನ್ನಾಗಿ, ಯೋಗ್ಯರನ್ನಾಗಿ, ಶಕ್ತಿವಂತರನ್ನಾಗಿ ಅಲ್ಲಾಹನ ಪ್ರವಾದಿ ಬೆಳೆಸಿದ್ದಾರೆ. 200 ಕೋಟಿ ಜನಸಂಖ್ಯೆ ಇರುವ ಸಮುದಾಯ ಮುಸ್ಲಿಂ ಸಮುದಾಯ ಇವತ್ತು ಜಗತ್ತಿನಲ್ಲಿ. 200 ಕೋಟಿ ಪಾಪ್ಯುಲೇಷನ್ ಇದೆ. ಆದರೆ ನೀವು ಪವರ್ಫುಲ್ ಅಲ್ಲ, ದುರ್ಬಲರು ನೀವು. ಭಾರತದಲ್ಲಿ 25 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ ಈ ಸಮುದಾಯದ ಬಳಿ. 25 ಕೋಟಿ ಅಂದರೆ ಎಷ್ಟು ಲೆಕ್ಕ ಮಾಡಿ ನೀವು. 25 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಾಗಲೂ ಒಂದು ದುರ್ಬಲ ಸಮುದಾಯ, ಕಡೆಗಣಿಸಲ್ಪಡುವ ಸಮುದಾಯ, ಅವಗಣಿಸಲ್ಪಡುವ, ಅಪಮಾನಿಸಲ್ಪಡುವ ಸಮುದಾಯ, ಶೋಷಣೆಗೆ ಒಳಗಾಗುವ ಸಮುದಾಯ. ಯಾಕೆಂದರೆ ನಿಮ್ಮಲ್ಲಿ ಅರ್ಹತೆ ಇರುವವರು ಕಡಿಮೆ ಎಂಬುದಕ್ಕೆ ಕಾರಣ. ಯೋಗ್ಯತೆ ಇರುವವರಲ್ಲ ನೀವು, ಅರ್ಹತೆ ಇರುವವರ ಸಂಖ್ಯೆ ಕಡಿಮೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬೆ ಕಿರಾಮನ್ನು ಬೆಳೆಸಿದ್ದು ಅರ್ಹತೆ ಇರುವವರನ್ನಾಗಿ. ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿಯ ಸಹಾಬಿಗಳ ಪೈಕಿ ಫಕೀಹ್ ಅಂತ ಹೇಳಲಾಗುವುದು. ಬಹಳ ದೊಡ್ಡ ವಿದ್ವಾಂಸ, ಬಹಳ ದೊಡ್ಡ ವಿದ್ವಾಂಸ ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್. ಬಹಳ ಸಣಕಲು ಮನುಷ್ಯ, ಬಹಳ ಸಣಕಲು ಮನುಷ್ಯ. ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿ ಗೌರವಿಸುತ್ತಿದ್ದಂತಹ ವಿದ್ವಾಂಸ. ಅಲ್ಲಾಹನ ಪ್ರವಾದಿ ಪ್ರಮುಖವಾದ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವ ಪ್ರಮುಖ ಸಹಾಬಿಗಳ ಪೈಕಿ ಒಬ್ಬರಾಗಿದ್ದರು ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು. ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ಯಾರಾಗಿದ್ರು? ಅಲ್ಲಾಹನ ಪ್ರವಾದಿ ಆಗಮಿಸುವ ಸಂದರ್ಭದಲ್ಲಿ ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ಮಕ್ಕಾದಲ್ಲಿ ಆಡು ಮೇಯಿಸುತ್ತಿದ್ದ ಒಬ್ಬ ಕುರುಬ, ಆಡು ಮೇಯಿಸುತ್ತಿದ್ದ ಮನುಷ್ಯ. ತನ್ನ ಯಜಮಾನನ ಆಡುಗಳನ್ನು ಮೇಯಿಸುವುದರ ಹೊರತು ಅವರಿಗೆ ಯಾವ ಅರಿವು ಇರಲಿಲ್ಲ, ಯಾವ ಇಲ್ಮೂ ಇರಲಿಲ್ಲ. ಅಲ್ಲಾಹನ ಪ್ರವಾದಿ ಆ ಮನುಷ್ಯನನ್ನು ಬೆಳೆಸ್ತಾರೆ. ಅಲ್ಲಾಹನ ಪ್ರವಾದಿ ಅಬ್ದುಲ್ಲಾಹ್ ಇಬ್ನ್ ಮಸ್ಊದರಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗುರುತಿಸ್ತಾರೆ. ಅಲ್ಲಾಹನ ಪ್ರವಾದಿಗೆ ಗೊತ್ತಿದೆ, ಶತ್ರುಗಳನ್ನು ಎದುರಿಸಲು, ಶತ್ರುಗಳೊಂದಿಗೆ ಹೋರಾಟ ನಡೆಸಲು ನನ್ನ ಬಳಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರ ಅಗತ್ಯ ಇದೆ. ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುರನ್ನು ಅಲ್ಲಾಹನ ಪ್ರವಾದಿ ಆ ರೀತಿ ಬೆಳೆಸ್ತಾರೆ. ಅಲ್ಲಾಹನ ಪ್ರವಾದಿ ಕೂಡ ಗೌರವಿಸುವ ಒಬ್ಬ ವಿದ್ವಾಂಸನಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬ್ದುಲ್ಲಾಹ್ ಇಬ್ನ್ ಮಸ್ಊದರನ್ನು ಬೆಳೆಸ್ತಾರೆ. ಅಲ್ಲಾಹನ ಪ್ರವಾದಿ ಲೀಡರ್ಶಿಪ್ ಬೆಳೆಸಿದ್ರು. ಈ ಉಮ್ಮತ್ತು ಇವತ್ತು ಧಾರಾಳ ಸಮಸ್ಯೆಗಳ ಮಧ್ಯೆ, ಧಾರಾಳ ಸಮಸ್ಯೆಗಳು. ಸಮುದಾಯದ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂತ ಕೇಳಿದರೆ, ಈ ಉಮ್ಮತ್ತಿನ ಅತಿ ದೊಡ್ಡ ಸಮಸ್ಯೆ ನಿಮಗೆ ಸಮರ್ಥ ನಾಯಕರು ಇಲ್ಲ ಎಂಬುದು. ಸಮರ್ಥರಾದ ನಾಯಕರು ಈ ಸಮುದಾಯಕ್ಕೆ ಇಲ್ಲ. ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮುಂದಕ್ಕೆ ಕೊಂಡೊಯ್ಯುವ, ನಿಮಗೆ ಸರಿಯಾದ ದಾರಿ ತೋರಿಸುವ ನಾಯಕತ್ವ ನಿಮಗಿಲ್ಲ ಎಂಬುದು ಈ ಉಮ್ಮತ್ತು ಎದುರಿಸುತ್ತಿರುವ ಬಹಳ ದೊಡ್ಡ ಸವಾಲು. ಈ ಸವಾಲು, ಈ ಸಮಸ್ಯೆ ಪರಿಹರಿಸಲ್ಪಟ್ಟರೆ ಬೇರೆ ಧಾರಾಳ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ನಾಯಕತ್ವದ ಸಮಸ್ಯೆ ಪರಿಹರಿಸಲ್ಪಟ್ಟರೆ ಬೇರೆ ಎಷ್ಟೋ ಸಮಸ್ಯೆಗಳು ಪರಿಹರಿಸಲ್ಪಡುತ್ತದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತಿ ಹೆಚ್ಚು ಮಹತ್ವ ಕೊಟ್ಟಿರುವ ವಿಷಯವಾಗಿತ್ತು ಲೀಡರ್ಶಿಪ್ ಎಂಬುದು. ಅಲ್ಲಾಹನ ಪ್ರವಾದಿ ಸ್ವತಃ ಒಬ್ಬ ನಾಯಕ.
ಅಲ್ಲಾಹನ ಪ್ರವಾದಿ ಒಬ್ಬ ಮಾದರಿ ಯೋಗ್ಯ ನಾಯಕ, ಒಬ್ಬ ಸ್ಟ್ರಾಂಗ್ ಲೀಡರ್. ಅಲ್ಲಾಹನ ಪ್ರವಾದಿ ಬಹಳ ಪ್ರಬಲ ನಾಯಕ. ಆ ಪ್ರವಾದಿ ಮಕ್ಕಾದಲ್ಲಿ ಒಬ್ಬ ಲೀಡರಿಗಾಗಿ ಅಲ್ಲಾಹನೊಂದಿಗೆ ದುವಾ ಮಾಡುತ್ತಾರೆ. ಅಲ್ಲಾಹುಮ್ಮ ಅಇಜ್ಜಲ್ ಇಸ್ಲಾಮ ಬಿಅಹದಿಲ್ ಉಮರೈನ್. ಇದರ ಬೇರೆ ಬೇರೆ ರಿಪೋರ್ಟ್ಗಳಿವೆ, ಪದಗಳು ಬೇರೆ ಬೇರೆ ಇದೆ ಕೆಲವು ಹದೀಸ್ಗಳು, ಆದರೆ ಆಶಯ ಒಂದೇ. ಅಲ್ಲಾಹನ ಪ್ರವಾದಿ ಮಕ್ಕಾದಲ್ಲಿ ಒಬ್ಬ ಲೀಡರಿಗಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವುದು, ಅಲ್ಲಾಹುಮ್ಮ ಅಇಜ್ಜಲ್ ಇಸ್ಲಾಮ ಬಿಅಹದಿಲ್ ಉಮರೈನ್. ಅಲ್ಲಾಹನೇ, ಮಕ್ಕಾದಲ್ಲಿ ಇಬ್ಬರು ಉಮರ್ಗಳಿದ್ದಾರೆ. ಒಬ್ಬ ಅಮ್ರ್ ಇಬ್ನ್ ಹಿಶಾಮ್ ಎಂಬ ಅಬೂ ಜಹಲ್, ಇನ್ನೊಬ್ಬ ಲೀಡರ್ ಉಮರ್ ಇಬ್ನ್ ಖತ್ತಾಬ್. ಈ ಎರಡು ಉಮರ್ಗಳ ಪೈಕಿ ಒಬ್ಬರು ಉಮರನ್ನು ನನಗೆ ಕೊಟ್ಟು ಇಸ್ಲಾಮಿನ ಇಜ್ಜತ್ತನ್ನು ಹೆಚ್ಚಿಸಬೇಕು. ವಹಿ ಬರುತ್ತಿರುವ, ನುಬುವತ್ತಿರುವ, ಸ್ವತಃ ಒಬ್ಬ ಪ್ರಬಲ ನಾಯಕನಾಗಿರುವ, ಅಲ್ಲಾಹನೊಂದಿಗೆ ನೇರ ಸಂಬಂಧ ಇರುವ, ಅಲ್ಲಾಹನಿಂದ ನೇರ ಸಹಾಯ ಸಿಗುತ್ತಾ ಇರುವ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ ಒಬ್ಬ ಉಮರ್ ನನಗೆ ಬೇಕು ಎಂದು ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾರೆ. ಯಾಕೆಂದರೆ ಮಕ್ಕಾದಲ್ಲಿ ಈ ಇಬ್ಬರು ಉಮರ್ಗಳು ಬಹಳ ಪ್ರಭಾವಶಾಲಿ ಲೀಡರ್ಸ್ಗಳು. ಈ ಇಬ್ಬರು ಉಮರ್ಗಳಿಗೆ ಜನರ ಮಧ್ಯೆ ಅಪಾರವಾದ ಪ್ರಭಾವ ಇದೆ. ಆದ್ದರಿಂದ ಅಲ್ಲಾಹನೇ, ಈ ಒಬ್ಬರು ಉಮರನ್ನು ನನಗೆ ಕೊಟ್ಟು ಇಸ್ಲಾಂ ಅನ್ನು ನೀನು ಬಲಪಡಿಸಬೇಕು. ನಿನಗೆ ಗೊತ್ತಿದೆ, ಉಮರ್ ಅಲ್ ಫಾರೂಕ್ ಇಸ್ಲಾಂ ಸ್ವೀಕರಿಸಿದ ನಂತರ ಮತ್ತದಕ್ಕಿಂತ ಮುಂಚಿನ ಇಸ್ಲಾಮಿನ ಸ್ಥಿತಿಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇಸ್ಲಾಮಿನ ವಿಜಯ ಆರಂಭ ಆಗುವುದೇ ಉಮರ್ ಅಲ್ ಫಾರೂಕರ ವಿಜಯದ ನಂತರ, ಇಸ್ಲಾಂ ಸ್ವೀಕಾರದ ನಂತರ. ಉಮರ್ ಅಲ್ ಫಾರೂಕ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿ ನಂತರ ಇಸ್ಲಾಮಿಗೆ ಬಂದ ಮೇಲೂ ಅವರನ್ನು ಅತ್ಯಂತ ಒಳ್ಳೆಯ ನಾಯಕನನ್ನಾಗಿ ರೂಪಿಸ್ತಾರೆ. ಜಗತ್ತಿನಲ್ಲಿ ನ್ಯಾಯ, ಜಸ್ಟಿಸ್ ಎಂಬ ಪದಕ್ಕೆ ಸಮಾನಾಂತರವಾದ ಪದ ಉಮರ್ ಎಂಬುದು. ನ್ಯಾಯಕ್ಕೆ ಪರ್ಯಾಯ ಶಬ್ದ ಉಮರ್. ಈ ಜಗತ್ತಿನಲ್ಲಿ ನ್ಯಾಯ ಇರಬೇಕಾದರೆ ಉಮರ್ರ ಆಡಳಿತ ಬರಬೇಕು ಎಂದು ಅಪಾರ ಬುದ್ಧಿಜೀವಿಗಳು ಈ ಜಗತ್ತಿಗೆ ಹೇಳಿ ಕಲಿಸಿಕೊಟ್ಟಿದ್ದಾರೆ. ನ್ಯಾಯ ಎಂಬ ಶಬ್ದದ ಪರ್ಯಾಯ ಪದ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ನಾಯಕನಿಗಾಗಿ ಪ್ರಾರ್ಥಿಸಿದರು ಮತ್ತು ಆ ನಾಯಕನನ್ನು ಅತ್ಯಂತ ಪ್ರಬಲ ನಾಯಕನನ್ನಾಗಿ ಬೆಳೆಸ್ತಾರೆ. ಸಹೋದರ, ಈ ಉಮ್ಮತ್ತಿನ ಸಮಸ್ಯೆ ನಿಮಗೆ ಒಳ್ಳೆಯ ನಾಯಕರಿಲ್ಲ ಎಂಬುದು. ರಾಜಕೀಯ ನಾಯಕರುಗಳು ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಬಹಳ ತಳಮಟ್ಟದಿಂದ ಅತ್ಯಂತ ಉನ್ನತ ಮಟ್ಟದವರೆಗೂ ನಿಮಗೆ ಲೀಡರ್ಸ್ಗಳಿಲ್ಲ. ಸಂಘಟನೆಗಳಿಗೆ ಒಳ್ಳೆಯ ಲೀಡರ್ಸ್ಗಳಿಲ್ಲ, ಸಂಸ್ಥೆಗಳಿಗೆ ಒಳ್ಳೆಯ ಲೀಡರ್ಸ್ಗಳಿಲ್ಲ, ಮಸೀದಿಗಳಿಗೆ ಒಳ್ಳೆಯ ಲೀಡರ್ಸ್ಗಳಿಲ್ಲ, ಯಾವುದಕ್ಕೂ ಲೀಡರ್ಸ್ಗಳಿಲ್ಲಲ್ಲ. ಸಂಘಟನೆಗಳು ಏನ್ ಮಾಡ್ತಾ ಇದೆ? ಅವರು ಕಿಟ್ಟುಕೊಡುವುದು, ನಾವು ಕಿಟ್ಟುಕೊಡುವುದು, ಅದರ ರಚನೆಯಿದೆ. ಆ ಸಂಘಟನೆ ಅವರು ಕಿಟ್ಟುಕೊಡ್ತಾರೆ, ನಾವು ಕಿಟ್ಟುಕೊಡುವುದು. ಅವರು 100 ಮಂದಿಗೆ ಕಿಟ್ಟುಕೊಡ್ತಾರೆ, ನಾವು 200 ಮಂದಿಗೆ ಕಿಟ್ಟುಕೊಡುವುದು. ಅದರಾಚೆ ಸಂಘಟನೆಗಳಿಗೆ ಯಾವ ಅಜೆಂಡಾ ಇದೆ? ಯಾಕೆಂದರೆ ಸಂಘಟನೆಗಳಿಗೆ ಸಮರ್ಥವಾದ ನಾಯಕತ್ವ ಇಲ್ಲ. ನಮ್ಮ ಸಂಸ್ಥೆಗಳ ಅವಸ್ಥೆ ನೋಡಿ ನೀವು ಹೇಗಿದೆ. ಶಾಲೆಗಳು, ಮದರಸಾಗಳು, ಕಾಲೇಜುಗಳು, ಯಾಕೆಂದರೆ ಅಲ್ಲೂ ಸಮರ್ಥವಾದ ನಾಯಕತ್ವದ ಕೊರತೆ. ನಿಮ್ಮ ಮಸೀದಿಗಳಿಗೆ ಒಳ್ಳೆಯ ಪ್ರೆಸಿಡೆಂಟ್ಗಳಿಲ್ಲಲ್ಲ. ನಿಮ್ಮ ಮಸೀದಿಗಳಿಗೆ ಒಳ್ಳೆಯ ನಾಯಕತ್ವ ಇರ್ತಿದ್ದರೆ ಮಸೀದಿಗಳು ಹೇಗಿರ್ತಿತ್ತು? ಎಲ್ಲಾ ಮಸೀದಿಗಳಲ್ಲೂ ಜಕಾತಿನ ಕೇಂದ್ರಗಳಿರುತ್ತಿತ್ತು. ಮಸೀದಿಗಳಿಗೆ ಒಳ್ಳೆಯ ಲೀಡರ್ಶಿಪ್ ಇರುತ್ತಿದ್ದರೆ ಎಲ್ಲಾ ಮಸೀದಿಗಳಲ್ಲೂ ಒಂದು ಜಕಾತ್ ಕೌಂಟರ್ ಇರ್ತಾ ಇತ್ತು. ಎಲ್ಲಾ ಮಸೀದಿಗಳಲ್ಲೂ ಒಂದು ಕೌನ್ಸಿಲಿಂಗ್ ಸೆಂಟರ್ ಇರ್ತಾ ಇತ್ತು. ಎಷ್ಟೆಷ್ಟು ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಿವೆ ಇವತ್ತು, ಅಪಾರ ಅಗಾಧ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು. ಆದರೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಎಲ್ಲೋ ಸುಳ್ಯದ ತಾಲೂಕಿನ ಒಂದು ಮೂಲೆಯಿಂದ ಯಾವುದೋ ಫ್ಯಾಮಿಲಿ ಪ್ರಾಬ್ಲಮ್ ಪರಿಹರಿಸಬೇಕಾದ್ರೆ ಮಂಗಳೂರಿಗೆ ಬರಬೇಕು, ಒಂದು ಕೌನ್ಸಿಲಿಂಗ್ ಸೆಂಟರ್ ಇದೆಯಾ ಅಂತ ಹುಡುಕಿಕೊಂಡು. ಎಲ್ಲೋ ಬೆಳ್ತಂಗಡಿಯಲ್ಲಿ ಒಂದು ಮೂಲೆಯಲ್ಲಿ ಯಾವುದೋ ಕುಟುಂಬದ ಸಮಸ್ಯೆ ಇದ್ದರೆ ಮುಗಿಸಲಿಕ್ಕೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಹುಡುಕಿಕೊಂಡು ಬರುವುದು ಮಂಗಳೂರಿಗೆ. ಎಷ್ಟು ದಯನೀಯತೆ ನೋಡಿ. ಮಸೀದಿಗಳಿಗೆ ನಿಜವಾದ ಸಾಮರ್ಥ್ಯ ಇರುವ, ಅರ್ಹತೆ ಇರುವ ಅಧ್ಯಕ್ಷಗಳಿರುತ್ತಿದ್ದರೆ ಪ್ರತಿಯೊಂದು ಮಸೀದಿಯಲ್ಲೂ ಕೌನ್ಸಿಲಿಂಗ್ ಸೆಂಟರ್ಸ್ಗಳಿರ್ತಾ ಇತ್ತು ಸಹೋದರರೇ. ಫ್ಯಾಮಿಲಿ ಮ್ಯಾಟರ್ಸ್ ಮಾತ್ರ ಅಲ್ಲ, PUC ರಿಸಲ್ಟ್ ಬಂತು ನಿನ್ನೆ, ನೋಡ್ತಾ ಇದ್ದೀರಿ ನೀವು. ಎಲ್ಲಾ ಕಡೆ 95-98% ಮಾರ್ಕ್ಸ್ ಪಡೆದ ಈ ಸಮುದಾಯದ ವಿದ್ಯಾರ್ಥಿಗಳು. ಆದರೆ ಅದರಲ್ಲಿ ಹೆಚ್ಚಿನವರು
ಎಲ್ಲಿಗೋ ತಲುಪಬೇಕಾದವರು, ಯಾವುದೆಲ್ಲ ಸಾಧನೆ ಮಾಡಬೇಕಾದವರು, ಎಲ್ಲೆಲ್ಲಿಗೋ ತಲುಪಿ ಈ ಸಮಾಜಕ್ಕೆ ಆಸ್ತಿಗಳಾಗಬೇಕಾದವರು, ಒಂದು ಕೌನ್ಸಿಲಿಂಗ್ ಇಲ್ಲದೆ ಅವರಿಗೆ ಮುಂದಿನ ಶಿಕ್ಷಣ ಏನು, ಯಾವುದಿದೆ, ಯಾವುದೆಲ್ಲ ಆಪರ್ಚುನಿಟೀಸ್ಗಳಿವೆ ಎಂಬ ತಿಳುವಳಿಕೆ ಇಲ್ಲದ ಕಾರಣಕ್ಕೆ, ಅಥವಾ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದ ಕಾರಣಕ್ಕೆ ಯಾವುದೋ ಸಣ್ಣ ಸಣ್ಣ ಕೋರ್ಸ್ಗಳನ್ನು ಮಾಡಿ, ಅಪಾರ ಪ್ರತಿಭೆ ಇದ್ದು ಯಾವುದೋ ಸಣ್ಣ ಸಣ್ಣ ಕೋರ್ಸ್ಗಳನ್ನು ಮಾಡಿ ಎಂತಹ ಸಾಮರ್ಥ್ಯವನ್ನು, ಅವಕಾಶವನ್ನು ಕಳಕೊಳ್ಳುವ ದುರಂತಗಳು ಧಾರಾಳ ಇದೆ ಈ ಸಮುದಾಯದಲ್ಲಿ. ಒಂದು, ನಿಮ್ಮ ಮಸೀದಿಗೆ ಒಳ್ಳೆಯ ಕಮಿಟಿ ಇರುತ್ತಿದ್ದರೆ, ಸಾಮರ್ಥ್ಯ ಇರುವ ಲೀಡರ್ಸ್ಗಳೆಲ್ಲ ಇರುತ್ತಿದ್ದರೆ, ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುವ ದಯನೀಯತೆ ಈ ಉಮ್ಮತ್ತಿಗೆ ಖಂಡಿತ ಬರ್ತಾ ಇರಲಿಲ್ಲಲ್ಲ ಸಹೋದರರೇ. ಈ ಸಮುದಾಯದ ಸಮಸ್ಯೆ ಅದು. ಈ ಉಮ್ಮತ್ತಿನ ಅತಿ ದೊಡ್ಡ ಸವಾಲು. ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಮಹತ್ವ ಕೊಟ್ಟ ವಿಷಯ, ನಿಮಗೆ ಒಳ್ಳೆಯ ಲೀಡರ್ಸ್ಗಳಿರ್ಬೇಕು. ಮೊದಲು ಫಾರೂಕಿಗಾಗಿ ಅಲ್ಲಾಹನ ಪ್ರವಾದಿ ಪ್ರಾರ್ಥಿಸುವುದು ಅದಕ್ಕೆ. ಝೈದ್ ಬಿನ್ ಸಾಬಿತ್ ಮಕ್ಕಾದಲ್ಲಿ ಅತ್ಯಂತ ಶ್ರೇಷ್ಠ ಭಾಷಾ ತಜ್ಞ ಅವರು. ಅಲ್ಲಾಹನ ಪ್ರವಾದಿ ಆ ಮನುಷ್ಯನ ಸಾಮರ್ಥ್ಯವನ್ನು ಗುರುತಿಸ್ತಾರೆ. ಅಲ್ಲಾಹನ ಪ್ರವಾದಿಗೆ ಗೊತ್ತಿದೆ ಇಸ್ಲಾಂ ಅರೇಬಿಯಾಕ್ಕೆ ಮಾತ್ರ ಸೀಮಿತ ಅಲ್ಲ, ಇಸ್ಲಾಂ ಅರೇಬಿಯಾದಿಂದ ಹೊರಗೆ ಹೋಗಬೇಕು. ಅರೇಬಿಯಾದಿಂದ ಹೊರಗೆ ಹೋಗುವಾಗ ಅರಬ್ಬಿ ಭಾಷೆ ಮಾತ್ರ ಸಾಕಾಗುವುದಿಲ್ಲ, ಬೇರೆ ಬೇರೆ ಭಾಷೆಗಳ ಅಗತ್ಯ ಇದೆ ಸಂವಹನ ನಡೆಸಲು, ಕಮ್ಯುನಿಕೇಟ್ ಮಾಡ್ಲಿಕ್ಕೆ. ಝೈದ್ ಬಿನ್ ಸಾಬಿತರೊಂದಿಗೆ ಅಲ್ಲಾಹನ ಪ್ರವಾದಿ ಹೇಳಿದರು, ಝೈದ್ ನೀವು ಭಾಷೆಗಳನ್ನು ಕಲಿಬೇಕು. ಹಾಗೆ ಅಲ್ಲಾಹನ ಪ್ರವಾದಿಯ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಭಾಷಾ ತಜ್ಞ ಝೈದ್ ಬಿನ್ ಸಾಬಿತ್ ರಲಿಯಲ್ಲಾಹು ತಆಲಾ ಅನ್ಹು. ಅಲ್ಲಾಹನ ಪ್ರವಾದಿ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನು ಬೆಳೆಸ್ತಾರೆ ಮಕ್ಕಾದಲ್ಲಿ, ಮದೀನಾದಲ್ಲಿ. ಅಲ್ಲಾಹನ ಪ್ರವಾದಿ ಮದೀನಾಕ್ಕೆ ಹೋದಾಗ ಮದೀನಾದ ಮಾರ್ಕೆಟ್ ಇರುವುದು ಯಹೂದಿಗಳ ಕೈಯಲ್ಲಿ. ಮೋಸ, ಬಡ್ಡಿ, ಕಲಬೆರಕೆ ಇದೆಲ್ಲವೂ ಸರ್ವಸಾಮಾನ್ಯ ಯಹೂದಿಗಳ ಆ ಬಾಜಾರ್ನಲ್ಲಿ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮಾರ್ಕೆಟ್ ಸ್ಥಾಪಿಸ್ತಾರೆ, ಮಸೀದಿ ಸ್ಥಾಪಿಸಿ ಮಸೀದಿಯ ಜೊತೆಗೆ ಮಾರ್ಕೆಟ್ ಅನ್ನು ಸ್ಥಾಪಿಸ್ತಾರೆ. ಅಲ್ಲಾಹನ ಪ್ರವಾದಿ ಸಹಾಬಿಗಳಿಗೆ ವ್ಯಾಪಾರ ಮಾಡಿ ಅಂತ ಪ್ರೋತ್ಸಾಹಿಸ್ತಾರೆ. ಅತ್ತಾಜಿರು ಸದೂಕುಲ್ ಅಮೀನ್ ಮಅನ್ ನಬಿಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಸತ್ಯಸಂಧ ಬಿಸ್ನೆಸ್ ಮ್ಯಾನ್, ಸತ್ಯಸಂಧ ವ್ಯಾಪಾರಿಗಳು ನಾಳೆ ಪರಲೋಕದಲ್ಲಿ ಪ್ರವಾದಿಗಳ ಜೊತೆ, ಶುಹದಾಗಳ ಜೊತೆ, ಸಜ್ಜನರ ಜೊತೆ ಇರುತ್ತಾರೆ. ಬಿಸ್ನೆಸ್ ಮಾಡಿ ಅನ್ಯಾಯಗಳನ್ನು ಪ್ರೋತ್ಸಾಹಿಸ್ತಾರೆ. ಯಾಕೆಂದರೆ ಬಿಸ್ನೆಸ್ ಮಾಡಿದಾಗ ನಿಮ್ಮಲ್ಲಿ ದುಡ್ಡಿರುತ್ತದೆ. ದುಡ್ಡು ಈ ದೀನಿಗೆ ಅಗತ್ಯ ಇದೆ, ಶ್ರೀಮಂತಿಕೆ ಈ ದೀನಿನ ಅಗತ್ಯ. ಸಹಾಬಿಗಳಂದರೆ ಎಲ್ಲರೂ ಏನೂ ಇಲ್ಲದ ಬಡವರು, ದರಿದ್ರರು ಅಲ್ಲ ಸಹೋದರರೇ. ನಾವೆಲ್ಲ ಹಾಗೆ ತಿಳ್ಕೊಳ್ಳುವುದು, ಸಹಾಬಿಗಳಂದ್ರೆ ಅವರಲ್ಲೇನು ಇರಲಿಲ್ಲ, ಶ್ರೀಮಂತಿಕೆ ಇಲ್ಲ, ಸಂಪತ್ತಿಲ್ಲ, ಬಡವರು, ದುರ್ಬಲರು, ಫಕೀರ್ಗಳು, ಹಾಗೆಲ್ಲ. ಸಹಾಬಿಗಳ ಪೈಕಿ ದುರ್ಬಲರಿದ್ರು, ಬಡವರಿದ್ರು. ಸಹಾಬಿಗಳ ಪೈಕಿ ಅತ್ಯಂತ ಪ್ರಬಲವಾದ ಶ್ರೀಮಂತರು ಇದ್ದರು. ಯಾಕೆಂದರೆ ಶ್ರೀಮಂತಿಕೆ ಈ ದೀನಿಗೆ ಅಗತ್ಯ ಇದೆ, ಸಂಪತ್ತು ಈ ಉಮ್ಮತ್ತಿಗೆ ಅಗತ್ಯ ಇದೆ. ಆದ್ದರಿಂದಲೇ ಅಲ್ಲಾಹನ ಪ್ರವಾದಿ ಬಿಸ್ನೆಸ್ ಮಾಡಿ ಅಂತ ಪ್ರೋತ್ಸಾಹಿಸ್ತಾರೆ ತನ್ನ ಅನುಯಾಯಿಗಳನ್ನು. ಮದೀನಾದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಬಹಳ ಯಶಸ್ವಿಯಾದ ಬಿಸ್ನೆಸ್ ಮ್ಯಾನ್ಗಳನ್ನು ಅಲ್ಲಾಹನ ಪ್ರವಾದಿ ಬೆಳೆಸ್ತಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕವಿಗಳು ಮತ್ತು ಸಾಹಿತಿಗಳನ್ನು ಬೆಳೆಸಿದರು. ಹಸ್ಸಾನ್ ಇಬ್ನ್ ಸಾಬಿತ್ ಅಂದರೆ ಅರೇಬಿಯಾದ ಶ್ರೇಷ್ಠ ಕವಿ. ಅವತ್ತು ಕವನ ಎಂಬುದು ಇವತ್ತು ಚಾನೆಲ್ ಇರುವ ಹಾಗೆ. ಇವತ್ತು ಹೇಗೆ ಚಾನೆಲ್ಗಳ ಮೂಲಕ ತಪ್ಪು ಕಲ್ಪನೆಗಳನ್ನು ಹರಡಲಾಗುತ್ತದೆಯೋ, ಸುಳ್ಳುಗಳನ್ನು ಹರಡಲಾಗುತ್ತಾ ಇದೆಯೋ, ಪ್ರೊಪಗಾಂಡಗಳನ್ನು ಮಾಡಲಾಗುತ್ತಾ ಇದೆಯೋ, ಅವತ್ತು ಚಾನೆಲ್ಗಳಿರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವತ್ತಿನ ಪ್ರಚಾರದ ಮಾಧ್ಯಮ ಕವನಗಳಾಗಿತ್ತು. ಧಾರಾಳ ಕವನಗಳ ಮೂಲಕ ಅಪಪ್ರಚಾರಗಳನ್ನು ಮಾಡುತ್ತಾ ಇದ್ದರು. ಅಲ್ಲಾಹನ ಪ್ರವಾದಿ ಹೇಳಿದರು, ಈ ಅಪಪ್ರಚಾರಗಳನ್ನು ಕವನಗಳ ಮೂಲಕವೇ ಎದುರಿಸಬೇಕಾಗ್ತದೆ. ಆದ್ದರಿಂದ ಹಸ್ಸಾನ್ ಇಬ್ನ್ ಸಾಬಿತ್ ಎಂಬ ಕವಿ ಅಲ್ಲಾಹನ ಪ್ರವಾದಿ ಅವರನ್ನು ಪ್ರೋತ್ಸಾಹಿಸ್ತಾರೆ, ಅವರನ್ನು ಬೆಳೆಸ್ತಾರೆ. ಅರೇಬಿಯಾದ ಅತ್ಯಂತ ಶ್ರೇಷ್ಠ ಕವಿಯಾಗಿ ಹಸ್ಸಾನ್ ಇಬ್ನ್ ಸಾಬಿತ್ ಬೆಳೆಯುತ್ತಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಇಬ್ಬರ ಅನುಯಾಯಿಗಳನ್ನು ಯಮನ್ಗೆ ಕಳಿಸಿಕೊಡ್ತಾರೆ, ಮಿಕ್ದಾದ್ ಮತ್ತು ಜುಬೈರ್ ರಲಿಯಲ್ಲಾಹು ಅನ್ಹುಂ. ಯಾಕೆ? ಯುದ್ಧದ ಉಪಕರಣಗಳನ್ನು ತಯಾರಿಸುವುದನ್ನು ಕಲಿಯುವುದಕ್ಕೆ. ಇದೆಲ್ಲ ಈಮಾನ್ನ ಭಾಗ. ಈಮಾನ್ ಅಂದರೆ ಕುರ್ಆನ್ ಓದುವುದು ಕೆಲಸ ಮಾತ್ರ ಅಲ್ಲ, ಬಹಳ ಮುಖ್ಯ. ಕುರ್ಆನ್ ಓದ್ತಾ ಇರ್ಬೇಕು, ಅದು ಬೇರೆ ವಿಷಯ.
ಅಲ್ಲಾಹನ ಪ್ರವಾದಿ ತನ್ನ ಇಬ್ಬರು ಪ್ರೀತಿಯ ಸಹಾಬಿಗಳನ್ನು ಯಮನಿಗೆ ಕಳುಹಿಸಿಕೊಡುತ್ತಾರೆ. ಅಲ್ಲಿ ಯುದ್ಧದ ಅಸ್ತ್ರಗಳನ್ನು ತಯಾರಿಸುವ ಟ್ರೈನಿಂಗ್ ಇದೆ, ಹೋಗಿ ಟ್ರೈನಿಂಗ್ ಪಡೆದುಕೊಂಡು ಬನ್ನಿ, ಮುಸ್ಲಿಂ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸಬೇಕು. ಸಹೋದರರೇ, HRD ಅಂತ ಒಂದಿದೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂಬುದು ಬಹಳ ದೊಡ್ಡ ಕೆಲಸ. ಈ ಜಗತ್ತಿನ ಅತ್ಯಂತ ದೊಡ್ಡ ಸಂಪತ್ತಿ ಯಾವುದೆಂದರೆ ಹ್ಯೂಮನ್ ರಿಸೋರ್ಸ್. ಅರ್ಹತೆ ಇರುವ ಮನುಷ್ಯರು, ಅರ್ಹತೆ ಇರುವ ಸಾಮರ್ಥ್ಯ ಇರುವ ಮನುಷ್ಯರು, ಯೋಗ್ಯತೆ ಇರುವ ಮನುಷ್ಯರು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹೇಗೆ ಆಗಬೇಕು ಎಂಬುದು ಅತ್ಯಂತ ಮಾದರಿ ಯೋಗ್ಯವಾಗಿ ಜಗತ್ತಿಗೆ ತೋರಿಸಿಕೊಟ್ಟದ್ದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಅದನ್ನಲ್ಲಿ ಇವತ್ತು ಮರೆತು ಬಿಟ್ಟಿದ್ದೇವೆ. ಅರ್ಹತೆ ಇಲ್ಲದ ಸಮುದಾಯ. ಡಾಕ್ಟರ್ ಆದರೂ ಒಬ್ಬ ಒಳ್ಳೆಯ ಡಾಕ್ಟರ್ ಇಲ್ಲ, ಎಂಜಿನಿಯರ್ ಆದರೂ ಒಬ್ಬ ಒಳ್ಳೆಯ ಎಂಜಿನಿಯರ್ ಇಲ್ಲ, ಅಡ್ವೊಕೇಟ್ಗಳಾದರೂ ಒಂದು ಮಾಮೂಲಿ ಅಡ್ವೊಕೇಟ್ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಆಗುವುದಿಲ್ಲ, ಬಿಸ್ನೆಸ್ ಮ್ಯಾನ್ ಆದರೂ ಒಂದು ಮಾಮೂಲಿ ಬಿಸ್ನೆಸ್ ಅದರಾಚೆ ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗುವುದಿಲ್ಲ. ಸಹೋದರರೇ, ಈ ಉಮ್ಮತ್ತು ಅರ್ಹತೆ ಇರುವವರಾಗಬೇಕು. ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಎಂದು ಮಾತ್ರ ಅಲ್ಲ, ಅತ್ಯಂತ ಒಳ್ಳೆಯ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಾಗಬೇಕು. ನನ್ನ ಮಕ್ಕಳು ಎಂಜಿನಿಯರ್ಸ್ಗಳಾಗಬೇಕು ಎಂದಲ್ಲ, ಅತ್ಯಂತ ಅರ್ಹತೆ ಇರುವ ಯೋಗ್ಯತೆ ಇರುವ ಎಂಜಿನಿಯರ್ಸ್ಗಳಾಗಬೇಕು, ಅತ್ಯಂತ ಅರ್ಹತೆ ಇರುವ ಬಿಸ್ನೆಸ್ ಮ್ಯಾನ್ಗಳಾಗಬೇಕು, ಅರ್ಹತೆ ಇರುವ ಅಡ್ವೊಕೇಟ್ಸ್ಗಳಾಗಬೇಕು. ಇದಾಗಬೇಕು ನಮ್ಮ ಪ್ಲಾನಿಂಗ್, ನಮ್ಮ ಯೋಜನೆಗಳೆಲ್ಲ ಹಾಗಿರಬೇಕು ಸಹೋದರರೇ. ಅದರಾಚೆ ನಾವು ಕೂಡ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರಬೇಕು. ಎಲ್ಲಿದ್ದೇವೆ ಅಲ್ಲೇ ಇರುವುದಲ್ಲ, ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಕೂಡ ಅರ್ಹತೆ ಸಾಮರ್ಥ್ಯ ಗಳಿಸ್ತಲೇ ಇರಬೇಕು, ಹೆಚ್ಚು ಹೆಚ್ಚು ಯೋಗ್ಯರಾಗುತ್ತಲೇ ಇರಬೇಕು. ಹಿಂದೆ ಹೋಗುವುದಲ್ಲ, ನೀವು ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರಬೇಕು. ಅದರ ಜೊತೆಗೆ ನಮ್ಮ ಮಕ್ಕಳನ್ನು ಅರ್ಹತೆ ಇರುವ, ಸಾಮರ್ಥ್ಯ ಇರುವ, ಲೀಡರ್ಶಿಪ್ನ ಕ್ವಾಲಿಟಿ ಇರುವ, ಈ ಉಮ್ಮತ್ತಿಗೆ, ಸಮಾಜಕ್ಕೆ, ಸಮುದಾಯಕ್ಕೆ, ದೇಶಕ್ಕೆ ಸಮರ್ಥವಾದ ನಾಯಕತ್ವವನ್ನು ಕೊಡುವ ಲೀಡರ್ಸ್ಗಳನ್ನಾಗಿ ಬೆಳೆಸುವ ಜವಾಬ್ದಾರಿ ಖಂಡಿತ ನಮಗಿದೆ. ನಾವೆಲ್ಲ ಸೋತು ಹೋಗುತ್ತಾ ಇರುವ ಕ್ಷೇತ್ರ. ಯಾಕಂದ್ರೆ ಮಕ್ಕಳಿಗೆ ಯಾವ ಕಷ್ಟವೂ ಬರಬಾರದು ಅಂತ ನಾವು ತೀರ್ಮಾನಿಸಿ ಬಿಟ್ಟಿದ್ದೇವೆ. ಯಾವ ಮಕ್ಕಳಿಗೆ ಕಷ್ಟ ಗೊತ್ತಿರುವುದಿಲ್ಲವೋ ಅವರು ಲೀಡರ್ಸ್ಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು KSRTC ಬಸ್ಸಿನಲ್ಲಿ ನಮ್ಮ ಮಕ್ಕಳು ಪ್ರಯಾಣ ಮಾಡಲಿಲ್ಲಲ್ಲ, ಯಾಕಂದ್ರೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದಂದ್ರೆ ಅದು ಬಹಳ ಕಷ್ಟ ಅಂತ ತೀರ್ಮಾನಿಸಿಬಿಟ್ಟಿದ್ದೇವೆ ನಾವು. ರೇಷನ್ ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ, ಒಂದು ಚಿಕನ್ ಅಂಗಡಿಗೆ ಹೋಗಿ ಕೋಳಿ ತರಲಿಕ್ಕೆ ಅದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಅದಕ್ಕೂ ಬೇರೆ ಬೇರೆ ಜನರು ಸೆಟಪ್ ಇಲ್ಲ ಅಂದ್ರೆ ನಾವೇ ಓಡಿ ಹೋಗಿ ನಾವೇ ತರ್ತೇವೆ, ಯಾಕಂದ್ರೆ ಮಕ್ಕಳಿಗೆ ಕಷ್ಟ ಆಗಬಾರ್ದು. ಶಾಲೆಗೆ ಸೇರಿಸುವಾಗ ಎಲ್ಲೋ ಫೆಸಿಲಿಟೀಸ್ಗಳಿರುವ AC ಇರುವ ಶಾಲೆಗೆ ಸೇರಿಸಬೇಕು, ಮಕ್ಕಳಿಗೆ ಕಷ್ಟ ಆಗಬಾರ್ದು. ಹೀಗೆ ಸಮಸ್ಯೆಗಳೇನು ಎಂದು ಗೊತ್ತಿಲ್ಲದ, ಕಷ್ಟಗಳೇನು ಎಂದು ಗೊತ್ತಿಲ್ಲದ, ಸವಾಲುಗಳೇನು ಎಂದು ಗೊತ್ತಿಲ್ಲದ ಮಕ್ಕಳೆಂದೂ ಲೀಡರ್ಸ್ಗಳಾಗುವುದಿಲ್ಲ. ಅವರ ಬದುಕಿನಲ್ಲಿ ಸಣ್ಣ ಸಣ್ಣ ಸವಾಲುಗಳು ಬರುವಾಗಲೂ ಹತಾಶರಾಗ್ತಾರೆ, ನಿರಾಶರಾಗ್ತಾರೆ. ನೋಡ್ತಾ ಇದ್ದೀರಲ್ಲ ನೀವು ಎಷ್ಟೆಷ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು. ಮೊನ್ನೆ ಒಬ್ಬ KMCಯ ಮೆಡಿಕಲ್ ಸ್ಟೂಡೆಂಟ್, 4th ಇಯರ್ನ ಮೆಡಿಕಲ್ ಸ್ಟೂಡೆಂಟ್ ಸುಸೈಡ್ ಮಾಡಿಕೊಂಡ ಮಂಗಳೂರಿನಲ್ಲಿ. 4 ವರ್ಷ ಆತ MBBS ಕಲಿಯುವುದಂದ್ರೆ ಎಷ್ಟು ಕಷ್ಟದ ಕೆಲಸ, ಎಷ್ಟು ಸವಾಲಿನ ಕೆಲಸ. ಕೊನೆಯ ವರ್ಷ ಫೈನಲ್ ಇಯರ್ನಲ್ಲಿ ನಾಳೆ ಎಕ್ಸಾಮ್ ಆರಂಭ ಆಗ್ತದೆ ಅಂತ ಇವತ್ತು ಸುಸೈಡ್ ಮಾಡಿಕೊಳ್ಳುವುದಾದರೆ ಸಹೋದರ, ಎಷ್ಟು ಸವಾಲುಗಳನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸ ಇಲ್ಲದ ಒಂದು ತಲೆಮಾರು ಬೆಳೆದು ಬರ್ತಾ ಇದೆ. ಆದ್ದರಿಂದ ಇದೆಲ್ಲ ನಮಗೆ ದೊಡ್ಡ ಪಾಠ ಆಗಬೇಕು. ನಮ್ಮ ಮಕ್ಕಳನ್ನು ಒಳ್ಳೆಯ ನಾಯಕರುಗಳನ್ನಾಗಿ, ಎಲ್ಲ ವಿಷಯಗಳಲ್ಲೂ ಅರ್ಹತೆ ಇರುವ, ಯೋಗ್ಯತೆ ಇರುವ, ಸಮರ್ಥರಾದ ಮಕ್ಕಳನ್ನಾಗಿ ಬೆಳೆಸಬೇಕು. ಅದು ನಮ್ಮ ಇಸ್ಲಾಮಿ ಬದುಕಿನ ಬಹಳ ಪ್ರಮುಖವಾದ ಬೇಡಿಕೆಯಾಗಿದೆ.